ದಿನ ಕುರುಗೋಡು ಪುರಸಭೆ ಅಂದರೆ ನಮ್ಮೆಲ್ಲ ಪುರಸಭೆ ಸದಸ್ಯರಿಗೆ ಅದು ಸುಮಾರು 2 ವರ್ಷ ಆಯಿತು. ಏನಂದರೆ 2 ವರ್ಷದಿಂದ ಪುರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇದು ಯಾವುದೂ ಅಧಿಕಾರವನ್ನು ಸರ್ಕಾರ ಘೋಷಣೆ ಮಾಡಿದ್ದಿಲ್ಲ. ಇವತ್ತು ಡೇಟ್ ಘೋಷಣೆ ಆಗಿ ಇವತ್ತೇನು ಪುರಸಭೆ ಅಧ್ಯಕ್ಷರಾಗಿ ಶ್ರೀಕರ್ ಅವರು, ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಅವರು ಏನು ಆಯ್ಕೆ ಆಗಿದ್ದಾರೆ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತಿದೆ. ಯಾಕಂದರೆ ಎಲ್ಲ ಸದಸ್ಯರು ಸೇರಿ ಇವತ್ತೇನು ಆಯ್ಕೆ ಮಾಡಿ ಅವ್ರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ನೀಡಿದ್ದಾರೆ. ಕುರುಗೋಡು ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕು. ಈ ನಿಟ್ಟಿನಲ್ಲಿ ನಮಗೆ ಈಗಾಗಲೇ ಕುರುಗೋಡಿನಲ್ಲಿ ಮಿನಿ ವಿಧಾನಸೌಧ ಏನು ಆಲ್ರೆಡಿ ಮುಗಿಯೋ ಹಂತಕ್ಕೆ ಬಂದಿದೆ. 100 ಬೆಡ್ ಹಾಸ್ಪಿಟ್ಲು, ಕುಡಿಯೋ ನೀರಿನ ಕೆರೆ, ಅನೇಕ ರಸ್ತೆ ಅಭಿವೃದ್ಧಿಗಳಾಗಿದ್ದಾವೆ. ಜನಗಳಿಗೆ ಏನು ಅವಶ್ಯಕತೆ ಇದೆ ಇವತ್ತು ಫಾರ್ಮ್ ನಂಬರ್ 3 ಇರಲಿ, ಮ್ಯೂಟೇಷನ್ ಇರಲಿ, ಅನೇಕ ಕೆಲಸಗಳು ಏನಿದ್ದಾವೆ ಅವ್ರು ಮಾಡೋಂಥ ಶಕ್ತಿ ಆ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ಮುಂದೆ ವಿಸಿಟ್ ಮಾಡೋದು, ಅಲ್ಲಿರೋಂಥ ಜನರ ಸಮಸ್ಯೆ ಅಂತಂದು ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿ ಬಗೆಹರಿಸೋಂಥ ಕೆಲಸ ಮಾಡ್ತಾರೆ. ಏನೇ ಜನಗಳು ಕಷ್ಟ ಅಂತ ಬಂದರೆ ಪುರಸಭೆಯಿಂದ ಇವಾಗೇನು ಭಾಳಷ್ಟು ಫಾರಮ್ ನಂಬರ್ 3 ಭಾಳಷ್ಟು ಲೇಟಾಗಿ ಹೋಗೋದು, ಲೇಟಾಗಿ ಕೊಡೋದು ಅಂಥವೆಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಅದನ್ನ ಅವ್ರು ಆದಷ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ಅಂತ ಭಾವಿಸ್ತೀನಿ. ಅದಾದಮೇಲೆ ಅನೇಕ ಸ್ವಚ್ಛತೆ ಬಗ್ಗೆ ನಮಗೆ ಭಾಳಷ್ಟು ಕಾಳಜಿ ಇದೆ. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಸೇರಿ ಆ ಸ್ವಚ್ಛತೆ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸಿ ಅವ್ರಿಗೆ ಯಾವ ರೀತಿ ವಾರ್ಡ್ಗಳು ಸ್ವಚ್ಛತೆ ಕಾಪಾಡಬೇಕು. ಇವತ್ತು ಎಲ್ಲಾದರೂ ಬ್ಲಾಕ್ ಆದರೆ ಮತ್ತು ಅದೇ ರೀತಿ ಅನೇಕ ಯಾವುದೇ ಸಮಸ್ಯೆಗಳು ಅಂಥ ಸಮಸ್ಯೆಗಳು ಸ್ಪಂದಿಸೋಂಥ ಕೆಲಸ ಮಾಡ್ತಾರೆ. ಮೂಲಭೂತ ಸೌಕರ್ಯ ಅಂದರೆ ಯಾವುದೋ ರಸ್ತೆ, ರೋಡು, ಮತ್ತೊಂದು ಏನಿದ್ರು ಕೂಡ ಅದನ್ನು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅದನ್ನ ಅಭಿವೃದ್ಧಿ ಮಾಡೋಂಥ ಕೆಲಸ ನಾವು ಮಾಡ್ತಾ